ಇನ್ನು ಮಂಡ್ಯದ ಲೋಕಸಭೆ ಟಿಕೆಟ್ ಪಟ್ಟನ್ನ ಸಂಸದೆ ಸುಮಲತಾ ಸಡಿಲಿಸ್ತಾನೇ ಇಲ್ಲ. ಮಂಡ್ಯನ ಎಂದೆಂದಿಗೂ ಬಿಡಲ್ಲ ಅಂತ ಸಂಸದೆ ಸುಮಲತಾ ಶಪಥವನ್ನ ಮಾಡಿದ್ದಾರೆ. ಖುದ್ದು ಸಕ್ಕರೆ ನಾಡಲ್ಲೇ ನಿಂತ್ಕೊಂಡು ಸಂಸದೆ ಈ ರೀತಿಯಾಗಿ ಒಂದು ಪ್ರತಿಜ್ಞೆಯನ್ನ ಮಾಡಿರೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬೆಳ್ಳಿ ಪರ್ವ ಸಮಾರಂಭದಲ್ಲಿ ಸುಮಲತಾ ಅವರು ಈ ರೀತಿಯಾದಂತಹ ಒಂದು ರಾಜಕೀಯ ಮಾತನ್ನ ಹೇಳಿದ್ದಾರೆ. ಮಂಡ್ಯ ಮಣ್ಣಿನ ತಿಲಕವನ್ನ ಅಂಬರೀಶ್ ಅವರಿಗೆ ಇಟ್ಟು ಅವರಿಗೆ ಬೀಳ್ಕೊಟ್ಟಿದ್ವಿ, ನಾನು ಕೂಡ ಈ ಮಣ್ಣನ್ನ ಬಿಡಲ್ಲ ಅಂತ ಮಂಡ್ಯ ಸಂಸದೆ ಸುಮಲತಾ ಒಂದು ಶಪಥವನ್ನ ಮಾಡಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಂಸದೆ ಸುಮಲತಾ ಈ ರೀತಿಯಾಗಿ ಒಂದು ಶಪಥವನ್ನ ಮಾಡಿರೋದು. ಇನ್ನು ಮಂಡ್ಯ ಮಣ್ಣಲ್ಲೇ ನಿಂತು ದೋಸ್ತಿಗಳಿಗೆ ಒಂದು ಖಡಕ್ ಸಂದೇಶವನ್ನ ಇವರು ರವಾನಿಸಿದ್ದಾರೆ. ಒಂದು ಕಡೆ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಹಾಸನ ಮಂಡ್ಯ ನಮಗ್ ಬರಬೇಕು ಅಂದ್ರೆ ದಳಪತಿ ನಮಗ್ ಬೇಕು ಅಂತಿದ್ದಾರೆ. ಅದರ ಮಧ್ಯೆ ಸಂಸದೆ ಸುಮಲತಾ ಅವರ ಈ ಶಪಥ ಚರ್ಚೆ ಆಗ್ತಿರೋದು. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಒಂದ್ ಕಡೆ ಬಿಜೆಪಿ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ಮಂಡ್ಯ ಕ್ಷೇತ್ರ ನಮಗ್ ಬರಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ JDS ಅವರು ಇಲ್ಲ, ಇದು ದಳ ಭದ್ರಕೋಟೆ, ಇದು ನಮಗ್ ಬರಬೇಕು ಅಂತ ಹೇಳ್ತಿದ್ದಾರೆ. ದೋಸ್ತಿಗಳ ಮಧ್ಯೆ ಈ ತರ ಒಂದು ಪ್ರಶ್ನೆ ಉದ್ಭವಿಸಿರುವಾಗ ಸಂಸದೆ ಸುಮಲತಾ ಅವರು ಕಡೆ ಬಿಜೆಪಿ ಕಡೆ ವಾಲಿದ್ದಾರೆ, ಆದ್ರೆ ಈ ಕ್ಷೇತ್ರವನ್ನ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಮೂರು ಸ್ಟೇಟ್ಮೆಂಟ್ಗಳನ್ನ ಗಮನಿಸಿದ್ರೆ ರಾಜಕೀಯ ಫಾರ್ಮುಲಾ ಯಾವ ತರ ವರ್ಕೌಟ್ ಆಗ್ತಿದೆ ಅಥವಾ ಈ ಒಂದು ವಿಷಯ ಎಲ್ಲಿಗೆ ಹೋಗಿ ತಲುಪಬಹುದು ಅಂತ ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ಖಂಡಿತ ರವಲ್, ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿ ಹಾಗೆ JDSಗೆ ಒಂದು ಪ್ರತಿಷ್ಠೆಯ ಒಂದು ಕ್ಷೇತ್ರವಾಗಿರುವಂತದ್ದು. ಒಂದು ಕಡೆ ಈಗಾಗಲೇ JDS ತನ್ನ ಭದ್ರಕೋಟೆಯನ್ನ ಉಳಿಸ್ಕೊಳ್ಬೇಕು, ಮತ್ತೆ ಸೋತ ಜಾಗದಲ್ಲೇ ಪುಟಿದೇಳ್ಬೇಕು ನಿಟ್ಟಿನಲ್ಲಿ ಮಂಡ್ಯ ಲೋಕಕ್ಕೆ ಒಂದು ಟಿಕೆಟ್ ಅನ್ನ ಅದು ಒಂದು ತಮ್ಗೆ ಬಿಟ್ಕೊಡ್ಬೇಕು ಮೂಲಕ ಒತ್ತಾಯವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಸಂಸದೆ ಸುಮಲತಾ ಅವರು ಬಿಜೆಪಿ ಟಿಕೆಟ್ ಅಂದ್ರೆ ಮೈತ್ರಿ ಟಿಕೆಟ್ ನನಗೆ ಒಂದು ಕೊಡಬೇಕು ಮೂಲಕ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಇದರ ನಡುವೆ ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ದರ್ಶನ್ ರವರು ಚಂದನವನಕ್ಕೆ ಕಾಲಿಟ್ಟು 25 ವರ್ಷ ಆಯ್ತು. ಆ ಒಂದು ಹಿನ್ನೆಲೆಯಲ್ಲಿ ಬೆಳ್ಳಿ ಪರ್ವ T25 ಕಾರ್ಯಕ್ರಮವನ್ನ ಮಂಡ್ಯದ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇಗುಲದ ಆವರಣದಲ್ಲಿ ಮೈದಾನದಲ್ಲಿ ಮಾಡ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ದರ್ಶನ್ ರವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಒಂದು ರಾಜಕೀಯ ಭಾಷಣವನ್ನು ಕೂಡ ಮಾಡಿರುವಂತದ್ದು. ಅಲ್ಲದೆ ಎದುರಾಳಿಗಳಿಗೆ ಖಡಕ್ ಸಂದೇಶವನ್ನ ಇದೀಗ ಮಂಡ್ಯ ಸಂಸದೆ ಸುಮಲತಾ ಅವರು ಕೂಡ ರವಾನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ನೇರವಾಗಿ ಹೇಳಿರುವಂತದ್ದು, ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಮಣ್ಣನ್ನ ಬಿಡಲ್ಲ ಎಂಬ ಮೂಲಕ, ಅಂದ್ರೆ ನಾನು ಈ ಬಾರಿಯೂ ಕೂಡ ಮತ್ತೊಮ್ಮೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋದು ಬಹುತೇಕ ಖಚಿತ ಎಂಬ ಒಂದು ಸಂದೇಶವನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಅಂದ್ರೆ ಅಂಬರೀಶ್ ರವರು ನಿಧನವಾದಂತ ಬಳಿಕ ಅವರಿಗೆ ಈ ಮಂಡ್ಯ ಮಣ್ಣಿನ ತಿಲಕವನ್ನ ಇಟ್ಟು ನಾವು ಅವ್ರಿಗೆ ಬೀಳ್ಕೊಟ್ಟಿದ್ದೇವೆ. ಅದೇ ರೀತಿ ನಾನು ಕೂಡ ಮಂಡ್ಯದ ಮಣ್ಣಿನ ಋಣವನ್ನ ತೀರ್ಸೋಕೆ ಆಗಲ್ಲ, ಮಂಡ್ಯ ಬಿಟ್ಟು ಎಲ್ಲೂ ಕೂಡ ಹೋಗಲ್ಲ ಎಂಬ ಮಾತುಗಳನ್ನ ಹೇಳಿರುವಂತದ್ದು. ಆ ಮೂಲಕ ನೇರವಾಗಿ ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಎಂಬ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ಸಂಸದೆ ಸುಮಲತಾ ಅವರು ಕೂಡ ಕೊಟ್ಟಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ನಂದೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.